ಸೊ ಸ್ಟೂಡೆಂಟ್ಸ್ ತುಂಬ ಜನಕ್ಕೆ ಇವಾಗ ಕ್ಯಾಟಗರಿ ಇದ್ಕೊಂಡು ಜಿ ಎಮ್ ಅಂತ ಅಲಾಟ್ಮೆಂಟ್ ಆಗಿರುತ್ತೆ. ಅಲಾಟ್ಮೆಂಟ್ ಕ್ಯಾಟಗರಿ ಬಂದು ಜಿ ಎಮ್ ಅಂತ ಇರುತ್ತೆ. ನೀವು 3A ಅಥವಾ 2A ಎಸ್ ಸಿ ಎಸ್ ಟಿ ಇದಕ್ಕೆಲ್ಲ ಎಲಿಜಿಬಲ್ ಇರ್ತೀರಾ. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರೋದೇನು ಅಂತಂದರೆ, ಸರ್ ನಾನು ಕ್ಯಾಸ್ಟ್ ಕ್ಯಾಟಗರಿ ಬಟ್ ಆದರೂ ನನಗೆ ಜಿ ಎಮ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ. ಅಲಾಟೆಡ್ ಕ್ಯಾಟಗರಿ ಬಂದು ಅಲ್ಲಿ ಜಿ ಎಮ್ ಅಂತ ಇರುತ್ತೆ. ಯಾಕೆ ಸರ್ ಇದು ಅಂತಂದರೆ, ನೋಡಿ ನಿಮಗೆ ಪ್ರಿಫರೆನ್ಸ್ ಹೋಗೋದು ಹೇಳ್ತೀನಿ. ನೀವು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಒನ್ ಕ್ಯಾಟಗರಿ 1, 2A, 2B, 3A, 3B ಅಥವಾ ಎಸ್ ಸಿ ಎಸ್ ಟಿ ಯಾರೇ ಆಗಿರ್ಬೋದು. ಫಸ್ಟು ನಿಮಗೆ ಹುಡುಕೋದು ಜನರಲ್ ಮೆರಿಟಲ್ಲೇ ಸೀಟ್ಸ್ನ. ನೀವು ಏನು ಆಪ್ಷನ್ ಕೊಟ್ಟಿರ್ತೀರಾ ಆ ಸೀಟ್ ಹೋಗ್ಬಿಟ್ಟು ಫಸ್ಟು, ಫಾರ್ ಎಕ್ಸಾಂಪಲ್ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ನೀವು 3A ಕ್ಯಾಟಗರಿ 3A ಕನ್ನಡ ಮೀಡಿಯಮ್ ಇದೆ, ರೂರಲ್ ಕೋಟಾನು ಇದೆ, 3 ಇದೆ ನಿಮಗೆ. ಸೊ ನೀವು ಜನರಲ್ಗೂ ಎಲಿಜಿಬಲ್ ಆಗ್ತೀರಾ, ಕ್ಯಾಸ್ಟ್ಗೂ ಎಲಿಜಿಬಲ್ ಆಗ್ತೀರಾ. ಜನರಲ್ ಕನ್ನಡ ಮೀಡಿಯಂ ಎಲಿಜಿಬಲ್ ಆಗ್ತೀರಾ, ಕ್ಯಾಸ್ಟ್ ಕನ್ನಡ ಮೀಡಿಯಂ ಎಲಿಜಿಬಲ್ ಆಗ್ತೀರಾ. ಜನರಲ್ ರೂರಲ್ ಕೋಟಾ ಎಲಿಜಿಬಲ್ ಆಗ್ತೀರಾ, ಕ್ಯಾಸ್ಟ್ ರೂರಲ್ ಕೋಟಾ ಎಲಿಜಿಬಲ್ ಆಗ್ತೀರಾ. ಸೊ ಯಾವ ಥರ ಚೆಕ್ ಮಾಡುತ್ತೆ ಅಂದರೆ, ನೀವು ಯಾವ್ದಾರ ಒಂದು ಆಪ್ಷನ್ ಕೊಟ್ಟಾಗ ಆ ಆಪ್ಷನ್ ಯಾವ ಕಾಲೇಜಲ್ಲಿ ಕೇಳಿರ್ತೀರಾ ಆ ಸೀಟ್ ಹತ್ರ ಹೋಗುತ್ತೆ. ಅಲ್ಲಿ ಸೀಟ್ ಇದ್ದರೆ ಫಸ್ಟ್ ಜನರಲ್ ಮೆರಿಟಲ್ಲಿ ಚೆಕ್ ಮಾಡುತ್ತೆ. ಇವಾಗ ಜನರಲ್ ಮೆರಿಟಲ್ಲಿ ಸೀಟ್ ಇತ್ತಾ, ನಿಮ್ಮ ರ್ಯಾಂಕಿಂಗ್ ಮ್ಯಾಚ್ ಆಗ್ತಾ ಇದೆಯಾ, ಅಲಾಟ್ಮೆಂಟ್ ಮಾಡಿಬಿಡುತ್ತೆ. ಅವಾಗ ಅಲಾಟ್ಮೆಂಟ್ ಕ್ಯಾಟಗರಿ ಬಂದು ಜಿ ಎಮ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಇನ್ ಕೇಸ್ ಜಿ ಎಮ್ ಅಲ್ಲಿ ಇರಲಿಲ್ವಾ, ಅವಾಗ ನೀವು ಎಲಿಜಿಬಲ್ ಇರೋದು ನೆಕ್ಸ್ಟ್ ಕೋಟಾ ಯಾವುದು, ಕನ್ನಡ ಮೀಡಿಯಂ ಕೋಟಾ. ಕನ್ನಡ ಮೀಡಿಯಂ ಕೋಟಾಗೆ ಹೋಗುತ್ತೆ. ಅಲ್ಲಿ ಚೆಕ್ ಮಾಡುತ್ತೆ ಸೀಟ್ಸ್ ಇದೆಯಾ ಅಂತ. ಸೀಟ್ಸ್ ಇದ್ದರೆ ನಿಮ್ಮ ರ್ಯಾಂಕಿಂಗ್ ಮ್ಯಾಚ್ ಆದರೆ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಹೋಗೋದು ನಿಮಗೆ ರೂರಲ್ ಕೋಟಾಗೆ. ರೂರಲ್ ಕೋಟಾಲ್ಲಿ ಚೆಕ್ ಮಾಡುತ್ತೆ ಅಲ್ಲಿ ಸೀಟ್ ಇದೆಯಾ ಅಂತ. ಸೀಟ್ ಇಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ನಿಮಗೆ ಕ್ಯಾಸ್ಟ್ಗೆ. ಸೀಟ್ ಇತ್ತು ಅಂದರೆ ಚೆಕ್ ಮಾಡುತ್ತೆ. ಅಲ್ಲಿ ಸೀಟ್ ಇಲ್ಲ ಅಂತಂದರೆ ನೆಕ್ಸ್ಟ್ ಹೋಗೋದು ನಿಮಗೆ ಕ್ಯಾಸ್ಟ್ ಜನರಲ್ ಮೆರಿಟ್ ಅಂದರೆ 3A ಜನರಲ್ ಮೆರಿಟ್ಗೆ ಹೋಗುತ್ತೆ. ಅಲ್ಲಿ 3A ಜನರಲ್ ಮೆರಿಟಲ್ಲಿ ಚೆಕ್ ಮಾಡುತ್ತೆ ನಿಮ್ಮ ಕ್ಯಾಟಗರಿ ಸೀಟ್ ಇದೆಯಾ ಅಂತ. ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ನೋಡೋಕೆ ಹೋದರೆ ಎಲ್ಲ ಕ್ಯಾಟಗರಿವರೆಗೂ ಸೀಟ್ಸ್ ಇಲ್ಲ, ಕೆಲವೊಂದು ಕ್ಯಾಟಗರಿ ಮಾತ್ರ ಸೀಟ್ಸ್ ಇದೆ. ಅದು ಡಿಪೆಂಡ್ ನೀವು ಯಾವ ಥರ ಅಪ್ಲೈ ಮಾಡಿದಿರಂತ. ಬಟ್ ನೀವು ಆಪ್ಷನ್ ಕೊಟ್ಟಿದ್ದೀರಾ, ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಜನರಲ್ ಮೆರಿಟಲ್ಲಿ ಚೆಕ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ರೋಸ್ಟರ್ ಅಲಾಟ್ಮೆಂಟ್. ಓಕೆ, ರೋಸ್ಟರ್ ಆಲ್ಗೋರಿದಮ್ ಅಂತ ಕರಿತೀವಿ ಅದನ್ನು. ಫಸ್ಟ್ ಕ್ಯಾಸ್ಟ್ ಅವರು ಜನರಲ್ ಮೆರಿಟಲ್ಲೇ ಚೆಕ್ ಮಾಡೋದು, ಜನರಲ್ ಮೆರಿಟಲ್ಗೆ ಆಗ್ಬೋದು. ನೆಕ್ಸ್ಟ್ 3Aಗೆ ಹೋಗುತ್ತೆ. 3A ಆದಮೇಲೆ ನೆಕ್ಸ್ಟ್ ಬರೋದು 3A ಕನ್ನಡ ಮೀಡಿಯಂ. ಅಲ್ಲಿ ಚೆಕ್ ಮಾಡುತ್ತೆ ಇದೆಯಾ ಇಲ್ಲ ಅಂತ. ಅಲ್ಲಿ ಇಲ್ಲ ಅಂತಂದರೆ ದೆನ್ ವಿಲ್ ಗೋ ಟು ದ 3A ರೂರಲ್ ಕೋಟಾ. ಸೊ ನಿಮಗೆ 6 ಟೈಮ್ ಚೆಕ್ ಆಗುತ್ತೆ. ಅದೇ ಹೈದರಾಬಾದ್ ಕರ್ನಾಟಕ ಇದ್ದರೆ 12 ಟೈಮ್ ಚೆಕ್ ಆಗುತ್ತೆ. ಸೇಮ್ ಇವಾಗ ಏನು ಪ್ರೊಸೀಜರಲ್ಲಿದೆ, ಜನರಲ್ 3A ಇದು ನಾರ್ಮಲಾಗಿ ಚೆಕ್ ಆಗೋದು. ಹೈದರಾಬಾದ್ ಕರ್ನಾಟಕ ಎಲಿಜಿಬಲ್ ಇದ್ದರೆ ಜನರಲ್ 3A, ಹೈದರಾಬಾದ್ ಕರ್ನಾಟಕ ಜನರಲ್, ಹೈದರಾಬಾದ್ ಕರ್ನಾಟಕ 3A ಅವರಿಗೆ 12 ಟೈಮ್ ಚೆಕ್ ಆಗುತ್ತೆ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಹೈದರಾಬಾದ್ ಕರ್ನಾಟಕ. ಸೊ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ಸ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಯಾಕೆ ತುಂಬ ಜನ ಸ್ಟೂಡೆಂಟ್ಸ್ ಇದನ್ನು ಕೇಳ್ತಾ ಇದ್ರಿ, ಸರ್ ನಂದು ಕ್ಯಾಸ್ಟ್ ಇದೆ, ಜಿ ಎಮ್ ಎಲ್ ಅಲಾಟ್ಮೆಂಟ್ ಆಗಿದೆ, ಅದು ಇದು ಅಂತ. ಸೊ ದಿಸ್ ಇಸ್ ದ ರಿಪ್ಲೈ ಆ್ಯಂಡ್ ಸೊಲ್ಯೂಷನ್ ಫಾರ್ ದಟ್ ವಿಡಿಯೋ. ಓಕೆ, ಕ್ವೈರಿಗೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಇವತ್ತು ಸಾಯಂಕಾಲ 5 ಗಂಟೆ ಕ್ಲೋಸ್ ಆಗುತ್ತೆ. ರಿಸಲ್ಟ್ ಮತ್ತೆ ಪಿಂಗ್ ಮಾಡಿಬಿಡಿ ಸರ್, ಸಾಯಂಕಾಲ ಬರುತ್ತೆ ಅಂತ. ಪ್ರಾಬಲಿ ಬಿಟ್ಟರೆ 8 ಗಂಟೆಗೆ ಬಿಡ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಬಿಡ್ಬೋದು 11 ಗಂಟೆಗೆ. ಸೊ ವೆಯ್ಟ್ ಮಾಡಿ, ಅಪ್ಡೇಟ್ ಬರುತ್ತೆ, ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.